ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಗ್ರ್ಯಾಟಿಟ್ಯೂಡಿನ ಇನ್ನೊಂದು ಪಾರ್ಟ್, ಅದು ಹಾರ್ಟ್ ಮ್ಯಾಜಿಕ್ಕಿಂದ. ನೀವು ನಿಮ್ಮ ಹಾರ್ಟನ್ನು ಯೂಸ್ ಮಾಡಿಕೊಂಡು ನೀವು ಗ್ರ್ಯಾಟಿಟ್ಯೂಡ್ನ ಪವರ್ನ ಹೇಗೆ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಹ್ಯಾಪಿಯಾಗಿ ಮಾಡ್ಬೋದು ಅಂತ. ಹಾರ್ಟ್ ಮ್ಯಾಜಿಕ್. ಗ್ರ್ಯಾಟಿಟ್ಯೂಡ್ ಈಸ್ ದ ಮೆಮೊರಿ ಆಫ್ ದ ಹಾರ್ಟ್. ಜೀನ್ ಬೆಸ್ಟನ್ ಮೊಸ್ಸಿ, ಫ್ರೆಂಚ್ ರೆವಲ್ಯೂಷನರಿ ಆ್ಯಕ್ಟಿವಿಸ್ಟ್. ಫ್ರೆಂಚ್ ರೆವಲ್ಯೂಷನ್ ಆ್ಯಕ್ಟಿವಿಸ್ಟ್ ಏನು ಹೇಳಿದ್ದಾರೆ ಅಂದರೆ, ಗ್ರ್ಯಾಟಿಟ್ಯೂಡ್ ಅನ್ನೋದು ಇದೆಯಲ್ಲ, ಇದು ನಿಮ್ಮ ಏನು ಬ್ರೈನಿಂದ ಮೆಮೊರಿ ಅಲ್ಲ ಅಂತೆ, ಇದು ನಿಮ್ಮ ಹಾರ್ಟಿನ ಮೆಮೊರಿ ಅಂತೆ. ಅಂದರೆ ನಿಮ್ಮ ಹೃದಯದ ಮೆಮೊರಿ ಅಂದರೆ ನೆನಪು. ಈ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ನಿಮ್ಮ ಹೃದಯದ ನೆನಪು. You might have figured out by now that with any magical practice of gratitude, the aim is always to feel it as much as you can. ನಿಮ್ಗೆ ಇದುವರೆಗೂ ಗೊತ್ತಾಗಿರ್ಬೋದು ನಾವು ಯಾಕೆ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮ ಫೀಲಿಂಗಲ್ಲಿ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ ನಾವು ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಬಿಕಾಸ್ when you increase the feeling of the gratitude on the inside, the thing you have to be grateful for in the outside world will increase. ಇದು ಯಾಕೆ ನಾವು ನಿಮಗೆ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಅಂದರೆ, ನಿಮ್ಮ ಫೀಲಿಂಗನ್ನು ಚೇಂಜ್ ಮಾಡೋದಕ್ಕೆ. ನಿಮ್ಮ ಒಳಗಡೆ ಫೀಲಿಂಗ್ ಚೇಂಜ್ ಆಗಿ ನೀವು ಒಳಗಿಂದ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿರಿ. ಅಂದರೆ ನೀವು ಒಳಗಡೆ ಆ್ಯಕ್ಚುಲಿ ನೋಡಿ, ನೀವು ಒಬ್ಬರೇ ಒಂದೇ ಪರ್ಸನ್ ಅಂತ ಅನಿಸೋದಿಲ್ಲ, ನೀವು ಒಂದು 2 ಪರ್ಸನ್ ಅಂತ ಅನಿಸೋದಿಲ್ವ. ನೀವು ಹೊರಗಿಂದ ಒಂದು ಮಾತಾಡ್ತೀರಿ, ಬಟ್ ನಿಮ್ಮ ಒಳಗಡೆ ನಿಮ್ಮ ಅಂತರಾತ್ಮ ಅಂತ ಇರುತ್ತೆ, ಅದನ್ನು ನಿಮ್ಮ ಜೊತೆ ಮಾತಾಡ್ತಿರುತ್ತೆ. ಬಹಳ ಸಲ ಯಾವಾಗಲೂ ನಿಮ್ಮ ಜೊತೆ ಮಾತಾಡೋದು ಅಂದರೆ ನಿಮ್ಮ ಅಂತರಾತ್ಮ ಒಂದು ಹೇಳ್ತಾನೇ ಇರುತ್ತೆ. ಅದು ಇನ್ಸೈಡ್ ವರ್ಡ್ ಅಂತ. ಸೊ ನೀವು ಗ್ರ್ಯಾಟಿಟ್ಯೂಡ್ನ ಹೊರಗಡೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬರ್ತಾ ಬರ್ತಾ ನಿಮ್ಮ ಒಳಗಡೆಯೂ ನಿಮ್ಮ ಗ್ರ್ಯಾಟಿಟ್ಯೂಡ್ ಫೀಲ್ ಆಗಿ ಅದು ಇನ್ಸೈಡ್ ನಿಮಗೆ ಇನ್ನೊಂದು ಒಳ್ಳೆ ಫೀಲಿಂಗ್ ಥರ ಬರುತ್ತೆ, ಇನ್ನೊಂದು ಸಲ ಗ್ರ್ಯಾಟಿಟ್ಯೂಡ್ ಮಾಡಬೇಕು ಅಂತ. ದ ಥಿಂಗ್ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಇನ್ ದ ಔಟ್ಸೈಡ್ ವರ್ಡ್ ಇನ್ಕ್ರೀಸಸ್ ಟು. ಅಂದರೆ ನೀವು ಯಾವಾಗ ನಿಮ್ಮ ಒಳಗಡೆ ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡ್ಕೊಳ್ತೀರೋ, ನಿಮ್ಮ ಹೊರಗಿನ ಜಗತ್ತಿಗೆ, ನಿಮ್ಮ ಹೊರಗಿನ ಪ್ರಪಂಚಕ್ಕೆ ಕೂಡ ಆ ಗ್ರ್ಯಾಟಿಟ್ಯೂಡು ಇನ್ಕ್ರೀಸ್ ಆಗುತ್ತೆ. Eventually, after practicing gratitude for a long period of time, you will automatically feel it deeply in your heart. However, today magical practice will collapse the time it would normally take for you to reach that level. ಅಂದರೆ ನೀವು ಗ್ರ್ಯಾಟಿಟ್ಯೂಡ್ನ ಜಾಸ್ತಿ ಸಮಯದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ಲಾಂಗ್ ಟೈಮ್, ಬಹಳ ಹೊತ್ತು, ವರ್ಷ, 2 ವರ್ಷ, 3 ವರ್ಷ, 4 ವರ್ಷದ ತನಕ ಪ್ರಾಕ್ಟೀಸ್ ಮಾಡಿದ್ರೇ ಅದು ನಿಮ್ಮ ಒಳಗಡೆ ಹೋಗಿಬಿಟ್ಟು ನಿಮ್ಮ ಹಾರ್ಟಿಗೆ ಹೋಗಿಬಿಟ್ಟು ಡೀಪ್ಲಿ ನಿಮ್ಮ ಹೃದಯದಿಂದ ಗ್ರ್ಯಾಟಿಟ್ಯೂಡ್ ಬರುತ್ತೆ. ಇವಾಗ ನೋಡಿ, ನೀವು ಬರೀ ಬಾಯಿ ಮಾತಲ್ಲೇ ಥ್ಯಾಂಕ್ ಯು, ನಿನಗೆ ಧನ್ಯವಾದ, ನಾನು ತುಂಬ ಕೃತಜ್ಞತೆ ಆಗಿದ್ದೇನೆ ಅಂತ ಹೊರಗಿನೇ ಮಾತಾಡ್ತಿರ್ತೀರ. ಬಟ್ ನೀವು ಹೊರಗಡೆ ಯಾಕೆ ಫಸ್ಟ್ ಮಾಡಿರಿ ಅಂತ ಹೇಳ್ತೀವ್ರೆ, ನೀವು ಹೊರಗಡೆ ಮಾಡೋದಲ್ಲೇ ಇದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಹೋಗ್ಬಿಟ್ಟು ನಿಮ್ಮ ಮನಸ್ಸಿನ ಒಳಗಡೆಯಿಂದನೂ ಕೂಡ ಅದು ಬರೋದಿಲ್ಲ. ಯಾಕಂದರೆ ನಾವು ಇದನ್ನು ಮಾಡೋದನ್ನು ಯಾವತ್ತೂ ಯಾರು ಪ್ರಾಕ್ಟೀಸೇ ಮಾಡಿಲ್ಲ. ಎಲ್ಲರೂ ಕೇಳಿದ್ದಾರೆ ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ, ಕೃತಜ್ಞತೆ ಹೇಳೋದ್ರಿಂದ ನೀವು ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ. ಬಟ್ ಯಾವಾಗಲೂ ನಮ್ಮ ಒಳಗಡೆ ಇರೋ ನೆಗೆಟಿವಿಟಿ ಅದನ್ನು ಕೇಳಿ ಹಾಗೆ ಬಿಟ್ಬಿಡುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವು ಯಾವಾಗ ಬರೀ ಬಾಯಿ ಮಾತಿಗೆ ಗ್ರ್ಯಾಟಿಟ್ಯೂಡ್ನ ಹೇಳೋದಕ್ಕೆ ಶುರು ಆಗ್ತೀರಾ, ಮತ್ತು ಒಂದು ಟೈಮ್ ಬಂದಾಗ ನೀವು ಒಳಗಿಂದ ಫೀಲ್ ಮಾಡ್ಕೊಳಕ್ಕೆ ಶುರು ಮಾಡ್ತೀಯ, ಹೌದು ನಾನು ನಿಜವಾಗ್ಲೂ ಇವ್ರಿಗೆ ಕೃತಜ್ಞತೆ ಆಗಿದ್ದೇನೆ, ಹೌದು ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ನಾನು ನಿಜವಾಗ್ಲೂ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಯಾಕಂದರೆ ಅದರಿಂದ ನಾನು ಎಷ್ಟೊಂದು ನನ್ನ ಇಂಪಾರ್ಟೆಂಟ್ ಕೆಲಸ ಮಾಡ್ಬೋದು ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಆಗ್ತಿರಲ್ಲ, ಅದು ಒಳಗಿಂದ ಫೀಲ್ ಆಗೋದಕ್ಕೆ ಭಾಳ ಟೈಮ್ ಹಿಡಿಯುತ್ತೆ. ಬಟ್ ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಮಾಡುತ್ತೆ, ನಿಮ್ಮ ಹೊರಗಿನ ಜಗತ್ತು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಒಳಗಿನ ಜಗತ್ತನ್ನೇ ನಿಮಗೆ ಕನೆಕ್ಟ್ ಮಾಡುತ್ತೆ. ನೀವು ತುಂಬ ಬೇಗ ನಿಮ್ಮ ಒಳಗಡೆನೂ ಕೂಡ ನೀವು ಫೀಲ್ ಸ್ಟಾರ್ಟ್ ಮಾಡ್ಕೊಬೋದು. ದಿ ಹಾರ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ಈಸ್ ಡಿಸೈನ್ಡ್ ಟು ಪವರ್ಫುಲಿ ಇನ್ಕ್ರೀಸ್ ದ ಡೆಪ್ತ್ ದಟ್ you feel gratitude by focusing your mind on the area of your heart as you say and feel the magical word thank you. Scientist research has shows that by focus on your heart as you feel gratitude, the rhythm of your heart immediately become much more even and harmonious
resulting in major improvement in your immune system and health. This gives you an idea of the power of heart magic. It is a little practice the first time you try it, but it is worth the effort. After a few times, you will get it, and each time you practice it, your feeling of gratitude will increase exponentially. ನೀವು ಈ ಹಾರ್ಟ್ ಮ್ಯಾಜಿಕನ್ನು, ಹಾರ್ಟ್ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಬೇಕಾದ್ರೆ ಇದು ಹೇಗೆ ಡಿಸೈನ್ ಆಗಿದೆ ಅಂದರೆ, ಇದು ಪವರ್ಫುಲ್ಲಿ ನಿಮ್ಮ ಒಳಗಿನ ಮನಸ್ಸಲ್ಲಿರೋ ನಿಮ್ಮ ಹಾರ್ಟ್ ಇದೆಯಲ್ಲ, ನಿಮ್ಮ ಹಾರ್ಟಿಂದ, ನಿಮ್ಮ ಮೈಂಡಿಂದ ಫುಲ್ಲು ಫೋಕಸ್ ಆಗಿ ಥ್ಯಾಂಕ್ ಯು ಅಂತ ಹೇಳೋ ಥರ ಆಗುತ್ತೆ. ಸೈಂಟಿಫಿಕ್ ರಿಸರ್ಚ್ ಕೂಡ ಪ್ರೂಫ್ ಆಗಿದೆ. ಏನಂದರೆ ಗೊತ್ತಾ, ನೀವು ಗ್ರ್ಯಾಟಿಟ್ಯೂಡನ್ನು ನಿಜವಾಗ್ಲೂ ಫೀಲ್ ಮಾಡಿಕೊಂಡ್ರೆ ನಿಮ್ಮ ಹಾರ್ಟಿನ ರಿದಮ್ಮಿಂದನೂ ಕೂಡ ನಿಮ್ಮ ಹಾರ್ಟಿಂದ ಬೀಟ್ ಇದೆಯಲ್ಲ, ಅದು ಈವನ್ ಹಾರ್ಮೋನಿಯಸ್ ಅಂದರೆ ಹ್ಯಾಪಿಯಾಗಿರುತ್ತೆ. ಆ ರಿಸಲ್ಟಿಂದ ಏನಾಗುತ್ತೆ ಅಂದರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ, ಅದರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಈ ಹಾರ್ಟ್ ಮ್ಯಾಜಿಕ್ಕು ತುಂಬ ಚೆನ್ನಾಗುತ್ತೆ. ಬಟ್ ಇದು ತುಂಬ ಲಿಟಲ್ ಪ್ರಾಕ್ಟೀಸ್ ಇದೆ, ಅಷ್ಟೊಂದು ನೀವು ಬರೆಯೋದು ಗಿರಿಯೋದು ಆ ಥರ ಏನೂ ಇಲ್ಲ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ ಫೀಲ್ ಮಾಡ್ಕೊಂಡಾಗ, ನಿಮ್ಮ ಹೃದಯದಿಂದ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಆದಾಗ ನಿಮಗೆ ಬಹಳನೇ ಎಕ್ಸ್ಪೋನೆನ್ಷಿಯಲ್ ನಿಮ್ಗೆ ಯೂಸಸ್ ಜಾಸ್ತಿ ಆಗುತ್ತೆ. ಟು ಪ್ರಾಕ್ಟೀಸ್ ಹಾರ್ಟ್ ಗ್ರ್ಯಾಟಿಟ್ಯೂಡ್ನ ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಫೋಕಸ್ ಆನ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಅಟೆನ್ಷನ್ ಆನ್ ದ ಏರಿಯಾ ಅರೌಂಡ್ ಯುವರ್ ಹಾರ್ಟ್. ಇಟ್ ಡಸಂಟ್ ಮ್ಯಾಟರ್ if you focus on the inside or outside of your body. Close your eyes because it will make it easy. And while keeping your mind focused on your heart, mentally say the magic word thank you. Once you practice it a few times, you wouldn't need to close your eyes anymore. But as the general rule, you will feel more gratitude when you close your eyes. ಈ ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ನೀವು ಫಸ್ಟು ಕಣ್ಮುಚ್ಕೊಂಡು ನಿಮ್ಮ ಫೋಕಸ್ ಫುಲ್ಲು ನಿಮ್ಮ ಮೈಂಡ್ ಮೇಲೆ ಕರ್ಕೊಂಡೋಗಿ, ನಿಮ್ಮ ಮೈಂಡ್ ಮೇಲೆ ಕರ್ಕೊಂಡೋಗಿ ಮೈಂಡಿಂದ ಡೈರೆಕ್ಟಾಗಿ ನೀವು ಹಾರ್ಟಿಗೆ ಬನ್ನಿ. ನೀವು ಹಾರ್ಟಿಗೆ ಬಂದಾಗ ನೀವು ಹೊರಗಡೆ ಹಾರ್ಟ್ ಹತ್ರ ಇಮ್ಯಾಜಿನ್ ಮಾಡ್ಕೊಂಡು ಒಳಗಡೆ ಹಾರ್ಟನ್ನು ಇಮ್ಯಾಜಿನ್ ಮಾಡ್ಕೊತಿದ್ರೆ ಗೊತ್ತಿಲ್ಲ. ಬಟ್ ನಿಮ್ಮ ಹಾರ್ಟ್ ಬೀಟಿಂದ ನಿಮ್ಮ ಹಾರ್ಟೇ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದೆ ಅನ್ನೋ ರೀತಿ ನೀವು ಫೀಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. There are the several things you can do to help to get your heart magic down really quickly. You can put your right hand on the area around your heart to keep your mind focused there while you say the magic word thank you. Or you can imagine that the magic word thank you are coming out of your heart rather than your mind as you say them. ಅಥವಾ ನೀವು ನಿಮ್ಮ ಕೈಯನ್ನು ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡ್ಬಿಟ್ಟು ಫೀಲ್ ಮಾಡಿಕೊಂಡು ಹೇಳ್ಬೋದು ಥ್ಯಾಂಕ್ ಯು ಅಂತ. ಅದೇ ನೀವು ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಮೈಂಡಿಂದ ಬರ್ತಿರೋ ಹಾಗೆ ನಿಮಗೆ ಕೇಳಿಸ್ಬಾರ್ದು, ನಿಮ್ಮ ಹಾರ್ಟಿಂದಲೇ ಥ್ಯಾಂಕ್ ಯು ಅಂತ ಬರೋ ಥರ ನಿಮಗೆ ಅನ್ನಿಸ್ಬೇಕು. As a part of today magical practice, take your top 10 desire list and practice heart magic on each desire. Read each desire in your mind or out loud when you get at the end of the reading each one. Close your eyes, focus on your mind on the area around your heart. Keep your mind on your heart area and say the magical word again thank you slowly. Again, you can use the tips I have given above if it helps you. After you have finished heart magic on each of your desire, you will have not only increased the depth of the gratitude you are able to reach, you will have dramatically increased your gratitude power from your top desire. ಅಂದರೆ ಇವಾಗ ಏನಾಯಿತು ಅಂದರೆ, ನೀವು ಹಾರ್ಟ್ ಮ್ಯಾಜಿಕ್ಕನ್ನು ಯೂಸ್ ಮಾಡ್ಕೋಬೇಕಾದ್ರೆ ನಿಮಗೆ ಫಸ್ಟು ನೀವು ಅದೇ ಟಾಪ್ 10 ನಿಮ್ಮ ಡಿಸೈಡ್ಸ್ ಏನೇನಿದೆ, ನಿಮ್ಮ ಗೋಲ್ಸ್ ಏನೇನಿದೆ ಅಂತ ಹೇಳಿದ್ರಲ್ಲ, ನೀವು ಪ್ರತಿ ಸಲನೂ ಜೋರಾಗಿ ಅದನ್ನು ಓದ್ಬಿಟ್ಟು ನಿಮ್ಮ ಹಾರ್ಟಿಂದ ಥ್ಯಾಂಕ್ ಯು ಅಂತ ಹೇಳೋ ರೀತಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವಿಶಸ್ ಎಲ್ಲ ಬಹಳ ಬೇಗನೆ ಕಂಪ್ಲೀಟ್ ಆಗ್ತಾ ಬರುತ್ತೆ. You can continue to practice heart gratitude on your desire regularly. If you want to speed up the receiving of them, you can use the heart magic anytime and say magical word thank you, even just
using the heart magic a couple of times a day will have a big effect on your happiness and on the magic in your life. Once you have practiced the heart magic a few times, you will feel a huge increase in the depth of your feeling. And with the gratitude, it's all about the depth of the feeling, because the depth of the feeling, the greater the abundance you will receive. The initial physical sign that you are increasing the depth of your feeling could be that you are getting tingling feeling around your heart and feel a waves of the joy rushes throughout your body. Your eyes may fill with tears, or you may get goosebumps, but without exception, you will begin to feel a depth of peace and happiness you have never felt before. ನೀವು ಹಾರ್ಟ್ ಮ್ಯಾಜಿಕನ್ನು ಯೂಸ್ ಮಾಡಬೇಕಾದ್ರೆ ಪ್ರತಿ ಸಲ ನೀವು ಕಣ್ಮುಚ್ಕೊಂಡು ಮಾಡಿ ಬಿಟ್ಟರೆ ಕಣ್ಮುಚ್ಕೊಂಡೆಲ್ಲ ಇದ್ದರೆ ಮಾಡಲಿ ಸರಿ. ನೀವು ಹಾರ್ಟ್ ಮ್ಯಾಜಿಕನ್ನು ಯೂಸ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿದಾಗ ಫಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಇದೆಯಲ್ಲ ಒಂದು ಟಿಂಗ್ಲಿಂಗ್ ಒಂಥರ ವೇವ್ಸ್ ಹೋಗೋ ಥರ ಫೀಲ್ ಆಗುತ್ತೆ, ಅದು ನಿಮ್ಮ ಹಾರ್ಟಿಂದ. ಆಮೇಲೆ ಆ ಖುಷಿ ಅನ್ನೋದು ನಿಮ್ಮ ಬಾಡಿ ಫುಲ್ಲು ರೀಚ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಆಮೇಲೆ ನಿಮ್ಮ ಕಣ್ಣು ತುಂಬ ನೀರು ತುಂಬ್ಕೊಳುತ್ತೆ. ಆಮೇಲೆ ನಿಮಗೆ ಗೂಸ್ ಬಂಪ್ಸಲ್ಲಿ ನಿಮ್ಮ ರೊಂಗಟೆ ಕಡೆ ಹೋ ಜಾತೆ ಹೇ ಅಂತಾರಲ್ಲ ಆ ಥರ. ಬಟ್ ವಿತೌಟ್ ಎಕ್ಸೆಪ್ಷನ್ ನಿಮಗೆ ನಿಮ್ಮ ಇನ್ಸೈಡು ಡೀಪಾಗಿ ಶಾಂತಿ ಆಮೇಲೆ ಖುಷಿ ಸಿಕ್ಕಿದ್ರೆ ನೀವು ಹಾರ್ಟ್ ಮ್ಯಾಜಿಕನ್ನು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ಸೊ ಇವತ್ತಿಂದು ಏನೇನು ಅಸೈನ್ಮೆಂಟ್ಸ್ ಇದೆ ಅಂದರೆ, ಫಸ್ಟ್ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ 10 ಬ್ಲೆಸ್ಸಿಂಗ್ಸನ್ನು ಬರೀಬೇಕು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸು. ಆಮೇಲೆ ಫೋಕಸ್ ಆನ್ ಯುವರ್ ಮೈಂಡು, ಆಮೇಲೆ ಅಟೆನ್ಷನ್ ಪೂರ್ತಿ ನಿಮ್ಮ ಹಾರ್ಟಿಗೆ ಹಾಕ್ಬಿಟ್ಟು ಹಾರ್ಟ್ ಮ್ಯಾಜಿಕನ್ನು ಮಾಡಿ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಕೀಪ್ ಯುವರ್ ಹಾರ್ಟ್ ಮೆಂಟಲಿ ಆ್ಯಂಡ್ ಸೇ ಥ್ಯಾಂಕ್ ಯು. ನಿಮ್ಮ ಕಣ್ಣು ಮುಚ್ಚಿಬಿಟ್ಟು ನಿಮ್ಮ ಗಮನನ ಪೂರ್ತಿ ನಿಮ್ಮ ಹಾರ್ಟ್ ಮೇಲೆ ಇಟ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ನಿಮ್ಮದು ಟಾಪ್ 10 ಡಿಸೈರ್ಸ್ ಇದೆಯಲ್ಲ, ಆವಾಗ ನಿಮ್ಮ ಟಾಪ್ 10 ಡಿಸೈರ್ಸ್ ಮೇಲೆ ಫೋಕಸ್ ಮಾಡಿಬಿಟ್ಟು ನಿಮ್ಮ ಹಾರ್ಟ್ ಮ್ಯಾಜಿಕನ್ನು ಯೂಸ್ ಮಾಡಿ. ಸೊ ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಿಮ್ಮ ವಿಶ್ ಎಲ್ಲ ಕಮ್ ಟ್ರೂ ಮಾಡೋ ಅಂಥ ಚಾಪ್ಟರ್. So thank you for watching this video. Thank you.